ಎಲ್ಲ ಯಂಗ್ಸ್ಟರ್ಸು ವಿನ್ ಮಾಡಿದ್ದಾರೆ. ಹೊಸ ಪೀಳಿಗೆ ನೆಕ್ಸ್ಟು ಇಂಡಸ್ಟ್ರಿನ ಹೊಸ ಪೀಳಿಗೆ ಆಳಬೇಕು ಅನ್ನೋದೇ ನನ್ನ ಬಹುದಿನದ ಆಸೆ. ಇವತ್ತು ನನಗೆ ತುಂಬ ಖುಷಿಯಾಗಿದೆ. ವೆಂಕಟೇಶ್ ಇರ್ಬೋದು, ನಮ್ಮ ಅವಿನಾಶ್ ಶೆಟ್ಟಿ, ರಾಜೇಶ್ ಬ್ರಹ್ಮ ಅವರು, ಆಮೇಲೆ ರಮೇಶ್ ಯಾದವ್, ಆಮೇಲೆ ಲವ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಒಂಥರ ಇಂಡಸ್ಟ್ರಿಗೆ ಒಂದು ಹೊಸ ಹೊಸ ಯೋಜನೆಗಳ ತರ್ತಾನೆ ಅಂದ್ಬಿಟ್ಟು ನನಗೆ ತುಂಬ ಖುಷಿಯಾಗಿದೆ. ಆಮೇಲೆ ನಮ್ಮ ರಾಮಮೂರ್ತಿ ಸ್ವಲ್ಪ ಯಂಗ್ಸ್ಟರ್ ಜೊತೆಲೇ ಬೆರೀತಾರೆ. ಅವರು ಎಲ್ಲರೂ ಒಟ್ಟಿಗೆ ಕೊಂಡೊಯ್ತಾರೆ ಅನ್ನೋದು ತುಂಬ ಇದೆ. ಆಮೇಲೆ ನಂದ್ಯಾಳ್, ನಮ್ಮಲ್ಲಿ ನಂದ್ಯಾಳ್ ಇವಾಗ ಗೆದ್ದಿರೋರಲ್ಲಿ ಹಿರೀಕರು 50 ವರ್ಷ ಇಂಡಸ್ಟ್ರಿಗೆ ತುಂಬ ಹಳೆಬರು. ಅವ್ರ ಸೇವೆ ತುಂಬಾ ಇದೆ. ಇವನ್ನೆಲ್ಲ ಅವರ ಜೊತೆ ಹೋಗ್ತಾರೆ. ಎಸ್ ಸರ್, ನಮ್ಮಲ್ಲಿ ಏನು ಮಾತು ಕಿತ್ತಾಟ ಅಲ್ಲ. ನಮ್ಮವ್ರ ಬಗ್ಗೆ ಯಾರು ಕಿತ್ತಾಟ ಮಾಡಿದ್ರೆ ನಿರ್ಮಾಪಕರ ಬಗ್ಗೆ ಯಾರಾದರೂ ಮಾಡಿದ್ರೆ ನಾವು ಎಚ್ಚೆತ್ಕೊಂಡು ನಿರ್ಮಾಪಕರ ಜೊತೆ ಇರೋದೇ ನಮ್ಮ ಮುಖ್ಯ ಉದ್ದೇಶ. ನಾವು ಒಳಗಡೆ ನಿರ್ಮಾಪಕರು ಏನು ಕಚ್ಚಾಟ ಮಾಡ್ಕೊಡೋದು ಅಲ್ಲ. ನಮ್ಮಲ್ಲಿ ಅದು ಮಾಡೋಕೆ ಬೇರೆ ಹಿರಿಯರದೆಲ್ಲ ಕ್ಲಿಯರ್ ಮಾಡ್ತಾರೆ ಅಥವಾ ಏನೋ ನಡೀತದೆ. ಆದರೆ ನಿರ್ಮಾಪಕರಿಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಈ ನಿರ್ಮಾಪಕ ಸಂಘ ಎಷ್ಟು ಫಾಸ್ಟ್ ಆಗಿರ್ತಾರೆ ಅಂತ ತೋರಿಸ್ಕೊಡ್ತೀವಿ. ಬಂದಿದ್ದೀವಿ ನಂಬರ್ 1 ರಮೇಶ್ ಯಾದವ್, ಆಮೇಲೆ RS ಗೌಡ, ಆಮೇಲೆ ಮಾಮ ಗಿರೀಶ್, ಅಂಚೇಳಿ ಶಿವಕುಮಾರ್, ಹೀಗೆ EC-ನಲ್ಲಿ ಗೆದ್ದಿರೋರೆಲ್ಲ ನನ್ನ ಮಿತ್ರರಿಗೂ ಒಳ್ಳೇದಾಗಲಿ ಅಂತ. ನಮ್ಮ ಪ್ರಿಯಾಸನ್ ಒಂದು ಒಳ್ಳೆ ಹೆಣ್ಮಗಳು 3ನೇ ಪ್ಲೇಸಿಗೆ ಬಂದಿದ್ದಾರೆ. ಅವ್ರದ್ದು ಕೊಡುಗೆ ತುಂಬ ಇದೆ. ಅವ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ನಮಸ್ತೆ, ರಮೇಶ್ ಯಾದವ್, ಗ್ರ್ಯಾಂಡ್ ಸೆಕ್ರೆಟರಿ. ತುಂಬ ಖುಷಿ ಏನಂತ ಹೇಳಿದ್ರೆ MG ರಮಣ್ ಸರ್ ಆಗಲಿ, ಪಾಮಗಿರಿ ಸರ್, ನಂದ್ಯಾಲ್ ಸರ್, ನಾನು RS ಗೌಡ್ರು ಜೊತೆ ಈ 12 ಜನ ಹಿಂಗಿದ್ದಾರೆ ಟೈಗರ್ಸು. ಹಾಗೆ EC ಮೆಂಬರ್ಸು ಒಂದೇ ಥಾಟ್ ಇರೋರು, ಎಲ್ಲ ಒಂದೇ ಮೈಂಡ್ ಸೆಟ್ ಇರೋರು ಬಂದಿರೋದ್ರಿಂದ ಒಂದು ಒಳ್ಳೆ ಕೆಲಸ ಆಗುತ್ತೆ ಅನ್ನೋದು ಒಂದು ಗ್ಯಾರಂಟಿ. ತುಂಬ ಒಳ್ಳೇದಾಗುತ್ತೆ. ಒಳ್ಳೆ ಮೈಂಡ್ ಸೆಟ್ ಇರೋರೆಲ್ಲ ಗೆದ್ದಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಮಸ್ಕಾರ. ಒಂದು ಒಳ್ಳೆ ಟೀಮ್ ಬಂದಿದೆ. 12 ಜನರ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಯಾರಿದ್ದಾರೆ ಎಲ್ಲ ಒಂದು ಹೊಸ ಟೀಮು, ಹೊಸ ಯಂಗ್ಸ್ಟರ್ಸ್ ಇದೆ. ಜೊತೆಗೆ ಯಾರು ಆಫೀಸ್ ಬೇರರ್ಸ್ ಇದ್ದಾರೆ ಎಲ್ಲರೂ ಸೀನಿಯರ್ಸ್, ಎಲ್ಲ ಇಂಡಸ್ಟ್ರಿಯಲ್ಲಿ ಎಲ್ಲ ಸೋಲು ಗೆಲುವನ್ನು ಕಂಡಂಥ ಸೀನಿಯರ್ಸ್ ಇದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ ಪ್ಲಸ್ ನಮ್ಮ ಹೊಸ ಟೀಮಿನ ಒಂದು ಒಗ್ಗಟ್ಟಿನಲ್ಲಿ ನಾವು ನಮ್ಮ ಚಿತ್ರರಂಗದಲ್ಲಿ ಖಂಡಿತ ನಾವು ಎಲ್ಲ ಉತ್ಸಾಹಿಗಳು ಇವತ್ತು ಟಾಪಲ್ಲಿ ಗೆದ್ದಿದ್ದಾರೆ. ಅವರೆಲ್ಲರಿಗೂ ನಾನು ಶುಭಾಶಯವನ್ನು ಕೊಡ್ತೀನಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಚಿತ್ರರಂಗ ನಿರ್ಮಾಪಕರ ಸಂಘದ ಒಂದು ಮಾರ್ಗದರ್ಶನದಲ್ಲಿ ಚಿತ್ರರಂಗ ಮುನ್ನಡೆಯಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಆಶಯ ಸರ್. ಒಂದು ನಿಮಿಷ ಸಾವಿರ ಆಗೋಗೋದು, ಸಾವಿರ ಆಗೋಗೋದು. ನಾಳೆ ಬೆಳಗ್ಗೆ ತಗೋ.